ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯತ್ನಾಳ್ಗೆ ಹೈಕಮಾಂಡ್ ಕೊಟ್ಟ ನೋಟಿಸ್ನ ಕಥೆ ಏನಾಯ್ತು ಅನ್ನೋದೊಂದು ಕುತೂಹಲಕಾರಿ ವಿಚಾರ ಈಗ ರಾಜ್ಯ ಬಿಜೆಪಿಯಲ್ಲಿ ನಿಗೂಢವಾಗಿ ಕಾಡ್ತಿದೆಯಲ್ಲ. ಈ ವಿಚಾರದಲ್ಲಿ ಈಗ ಯತ್ನಾಳ್ ಕಥೆ ಮುಂದೇನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಈಗ RSS ಬಿಗ್ ಟ್ವಿಸ್ಟ್ ಒಂದನ್ನು ಕೊಡ್ತಾ ಇದೆ. ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊಂಡು ಏನು ಮಾಡೋಕ್ಕಾಗಲ್ಲ, ಎರಡೊಳಗೊಂದಾಗಬೇಕು, ಕ್ರಮ ಕೈಗೊಳ್ಳಬೇಕು ಅನ್ನೋ ನಿರ್ಧಾರವನ್ನು ಮಾಡಿರೋ ಹೊತ್ತಲ್ಲಿ ಈಗ RSS ಹೊಸದೊಂದು ಫಾರ್ಮುಲಾ ಇಟ್ಟು ಎಲ್ಲವನ್ನ ಸರಿ ಮಾಡಿಬಿಡೋಣ, ಈ ನಿರ್ಧಾರ ಮಾಡಿಬಿಟ್ರೆ, ಈ ಹುದ್ದೆಯಲ್ಲಿ ಯತ್ನಾಳ್ ಕೂರಿಸ್ಬಿಟ್ರೆ ಏನು ಸಮಸ್ಯೆ ಆಗಲ್ಲ, ವಿಜಯೇಂದ್ರಗೂ ತಲೆನೋವಾಗಲ್ಲ ಅನ್ನುವಂಥ ಫಾರ್ಮುಲಾ ಇಟ್ಟು ಇದನ್ನು ಇಂಥ ಡೇಟ್ಗೆ ಮಾಡಿ ಮುಗಿಸ್ಬೇಕು ಅನ್ನುವಂಥ ಲೆಕ್ಕಾಚಾರ ಈಗ ಹೈಕಮಾಂಡ್ ಮತ್ತು RSSನ ನಡುವೆ ಆಗಿದೆ ಅನ್ನೋದು ಈಗ ಕೇಳಿ ಬರ್ತಿರುವ ಸುದ್ದಿ. ತರಾತುರಿಯಲ್ಲಿ ಕ್ರಮಕ್ಕೆ ಮುಂದಾಗಿದ್ದ ಹೈಕಮಾಂಡ್ ಜೊತೆ RSSನ ಪ್ರಮುಖ ನಾಯಕರೇ ಖುದ್ದಾಗಿ ಮಾತನಾಡಿ ಹಾಗಾದರೆ ಯಾವ ರೀತಿಯ ಫಾರ್ಮುಲಾವನ್ನು ರೆಡಿ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಶುಕ್ರವಾರ ಯತ್ನಾಳ್ ಉತ್ತರ ಕೊಡೋದಕ್ಕೆ ಡೆಡ್ ಲೈನ್ ಮುಗೀತು. ನಾನು ಉತ್ತರ ಕೊಡಲ್ಲ, ಬಗ್ಗೋ ಮಗ ನಾನಲ್ಲ ಅಂತ ಯತ್ನಾಳ್ ಸೆಡ್ ಹೊಡೆದ್ರು. ಇಷ್ಟು ಮಾಡಿದ್ಮೇಲೆ ಹೈಕಮಾಂಡ್ ಸುಮ್ಮನಿದ್ರೆ ಹೈಕಮಾಂಡ್ ದುರ್ಬಲ ಅನ್ನೋದ್ರಲ್ಲಿ ಎರಡನೇ ಮಾತಿರಲ್ಲ, ಅಂಥದ್ದೊಂದು ಸಂದೇಶ ಹೋಗುತ್ತೆ. ಸೊ ವಿಜಯೇಂದ್ರಗೆ ಮೆಸೇಜ್ ಬಂತು, ಯತ್ನಾಳ್ ಮೇಲೆ ಕ್ರಮ ಖಚಿತ, ಅವರನ್ನು ಉಚ್ಚಾಟನೆ ಅಲ್ಲ ಆದರೆ ಸಸ್ಪೆಂಡ್ ಮಾಡಿ ಅವರನ್ನು ಸಂಪೂರ್ಣ ಸ್ವತಂತ್ರವಾಗದಂತೆ, ಉಚ್ಚಾಟಿಸಿದ್ರೆ ಪಕ್ಷದಿಂದ ಸ್ವತಂತ್ರರು, ಅವ್ರು ಏನು ಬೇಕಾದರೂ ಮಾಡಬಹುದು, ಸಂಪೂರ್ಣ ಸ್ವತಂತ್ರ ಮಾಡದೆ ಅವ್ರನ್ನ ಸಸ್ಪೆನ್ಷನಲ್ಲಿ ಇಡುವಂಥ ನಿರ್ಧಾರ ತಗೊಂಡಿದ್ದಾರೆ ಅನ್ನೋ ಮೆಸೇಜು ವಿಜಯೇಂದ್ರಗೆ ಮೂಲಗಳಿಂದ ಸಿಕ್ಕಿದೆ. ಹಾಗಾಗಿ ಅವರು ತುಂಬ ಖುಷಿಯಾಗಿದ್ದು, ಕುಂಭಮೇಳಕ್ಕೆಲ್ಲ ಹೋಗಿ ಬಂದಿದ್ದೀನಿ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ರೀತಿಯ ಮಾತುಗಳನ್ನು ಆಡಿದ್ದು ನೋಡಿದ್ವಿ. ಆದರೆ RSS ಕೂಡಲೇ ಯತ್ನಾಳ್ಗೆ ಕಿವಿ ಹಿಂಡಿದೆ. ಏನಂತ, ಇದು ಸರಿಯಲ್ಲ, ಈ ವರ್ತನೆ ಸರಿಯಲ್ಲ, ಹೈಕಮಾಂಡ್ ನೋಟಿಸ್ಗೆ ಉತ್ತರ ಕೊಡದೆ ಹೋದರೆ ಅದು ರಾಜಕೀಯ ಭವಿಷ್ಯಕ್ಕೆ ಬಹಳ ಬಹಳ ದೊಡ್ಡ ರಿಸ್ಕ್ ಆಗುತ್ತೆ, ಕೂಡಲೇ ಉತ್ತರವನ್ನು ಕೊಡಲೇಬೇಕು ಅನ್ನುವಂಥ ಕಟ್ಟಾಜ್ಞೆಯನ್ನು ಯತ್ನಾಳ್ಗೆ RSS ಪ್ರಮುಖ ನಾಯಕರೊಬ್ಬರು ಹೊರಡಿಸಿದ್ದಾರಂತೆ. ಈ ಹೊತ್ತಲ್ಲಿ RSSನ ಪ್ರಮುಖರೇ ಹೈಕಮಾಂಡ್ ಜೊತೆಗೆ ಸ್ವಲ್ಪ ಸಮಯ ಕೊಡಿ, ಉತ್ತರ ಕೊಡುವಂತೆ ನಾವು ಕೂಡ ತಾಕೀತು ಮಾಡಿದ್ದೀವಿ, ಒಂದೇ ಒಂದು ಸ್ವಲ್ಪ ಸಮಯ ಕೊಡಿ. ಹಾಗೆ ಇನ್ನೊಂದು ಫಾರ್ಮುಲಾ ಇದೆ ಅಂತ ಈಗ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಒಪ್ಪಿಸುವ ಪ್ರಯತ್ನದಲ್ಲಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಹಾಕ್ತಿದ್ದಾರೆ. ಆದರೆ ತಲೆದಂಡ ಆಗಲೇಬೇಕು ಅಂತ ಒಂದು ಕಡೆ ಇಷ್ಟು ಒತ್ತಡ ಇರುವಾಗ ಹೈಕಮಾಂಡ್ನ ಈ ಹೊಸ ಫಾರ್ಮುಲಾವನ್ನು ಒಪ್ಪಲಿದೆಯಾ ಬಿಜೆಪಿ ಹೈಕಮಾಂಡ್, ವರಿಷ್ಠರು ಈ ನಿರ್ಧಾರ ತಗೊಳ್ತಾರ ಅನ್ನೋದು ಕುತೂಹಲ. ಏನದು ಫಾರ್ಮುಲಾ ಅಂತ ಕೇಳಿದ್ರೆ ಈಗ ಯತ್ನಾಳ್ ಉತ್ತರ ಕೊಡ್ತಾರೆ. ಆಮೇಲೆ ಹೇಗೂ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಇನ್ನೂ ಬಾಕಿ ಇದೆ, ಮಾರ್ಚಲ್ಲಿ ನಡೆಯುತ್ತೆ. ಅದು ಮಾರ್ಚ್ ಅಂತ್ಯಕ್ಕೆ ಬಹುತೇಕ ನಡೆಯುವಂಥ ಸಾಧ್ಯತೆ ಇದೆ. ಸುಮಾರು ಜನ ರೇಸಲ್ಲಿದ್ದಾರೆ. ಅನುರಾಗ್ ಠಾಕೂರ್ ಅವರು ಮುಂಚೂಣಿಯಲ್ಲಿದ್ದಾರೆ, ತಾವ್ಡೆ, ಬೇರೆ ಬೇರೆಯವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಆಗೋದು ಮಾರ್ಚ್ ಕೊನೆ ಹಂತದಲ್ಲಿ ಅನ್ನೋದು ಕ್ಲಿಯರು. ಸೊ ಅಲ್ಲಿ ತನಕ ಸ್ವಲ್ಪ ಸಮಯ ಇದೆ, ಅಲ್ಲಿ ತನಕವೂ ಸಮಯ ಕೊಟ್ಟು ನೋಡಿ ಅಂತ RSS ಪ್ರಮುಖರು ಕೇಳ್ಕೊಂಡಿದ್ದಾರಂತೆ. ಅಲ್ಲಿ ತನಕ ಸಮಯ ಕೊಟ್ಟರೆ ಖಂಡಿತ ಬಗೆಹರಿಯುತ್ತೆ, ಯಾಕಂದರೆ ಕೆಲವು ಆಯ್ಕೆಗಳಿವೆ ಅಂತ. ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಂದರೆ ಪಕ್ಷದ ಆಂತರಿಕ ಚುನಾವಣಾ ಉಸ್ತುವಾರಿ, ಕರ್ನಾಟಕಕ್ಕೆ ಮಂಗಳವಾರ ಬರಬೇಕಿತ್ತು. ಅವ್ರು ಬರೋದು ಬಹುತೇಕ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಲಾಗ್ತಿದೆ. ಅವ್ರು ಮಂಗಳವಾರ ಬಂದಿದ್ರೆ ತಕ್ಷಣ ಇಲ್ಲಿ ಚುನಾವಣಾ ಪ್ರಕ್ರಿಯೆ ಅಂದರೆ ಎಲೆಕ್ಷನ್ ವೋಟಿಂಗ್ ಅಂತ ಅಲ್ಲ, ಏನೋ ಒಂದು ಪ್ರಕ್ರಿಯೆ ಮುಗಿಸಿ ಅನೌನ್ಸ್ಮೆಂಟ್ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ RSS ನಾಯಕರ ಒತ್ತಡದ ಮೇರೆಗೆ ಹೈಕಮಾಂಡ್ ಇನ್ನೂ ಒಂದು ಸ್ವಲ್ಪ ಸಮಯವನ್ನು ಕೊಡುವ ಮನಸ್ಸು ಮಾಡ್ತಿದೆಯಾ. ಹಾಗಾದರೆ ಮಂಗಳವಾರ ನಿಗದಿಯಾಗಿದ್ದ ಶಿವರಾಜ್ ಸಿಂಗ್ ಭೇಟಿ ಮುಂದಕ್ಕೆ ಹೋಗಿದ್ದೇ ಹೌದಾದರೆ ಅದು ಪಕ್ಕ ಅಂತ ಅರ್ಥ ಮಾಡ್ಕೊಳ್ಬಹುದು ನಾವು. ಹಾಗಾದರೆ ಏನು ಫಾರ್ಮುಲಾ ಫಾಲೋ ಆಗುತ್ತೆ? ಸದ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಯಾವತ್ತಾದರೂ ಬಂದು ಇಲ್ಲಿ ಒಂದು ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ಹೋಗಿ ಹೈಕಮಾಂಡ್ ನಾಯಕರಿಗೆ ಕೊಡೋದು, ಹೈಕಮಾಂಡ್ ನಾಯಕರು ಅದರ ಆಧಾರದಲ್ಲಿ ತೀರ್ಮಾನವನ್ನು ತಗೊಳ್ಳೋದು, ವಿಜಯೇಂದ್ರ ಮುಂದುವರಿಸೋದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. RSS ಕೂಡ ಅದನ್ನೇ ಹೇಳ್ತಾ ಇದೆ. ಆದರೆ ಯತ್ನಾಳ್ ಅವರನ್ನು ಕೇಂದ್ರ ಸಮಿತಿಯಲ್ಲಿ ಸೇರಿಸ್ಕೊಳ್ಳೋದು, ಸೊ ಅವರನ್ನು ರಾಜ್ಯ ರಾಜಕಾರಣದಿಂದ ಕೆಲವು ವರ್ಷಗಳ ಕಾಲ ದೂರ ಇಡೋದು, ಮುಂದಿನ ಎಲೆಕ್ಷನ್ ಟೈಮಲ್ಲಿ ನೀವು ನಿರ್ಧಾರ ತಗೊಳ್ಳಿ. ಹೇಗೂ ವಿಜಯೇಂದ್ರಗೆ ಮತ್ತೊಂದು ಅವಕಾಶ ಕೊಟ್ಟಂಗಾಗತ್ತೆ. ಈಗ ಅವರ ನಾಯಕತ್ವದ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಈಗ ಸಿಕ್ಕಿದ್ದು ಒಂದೇ ವರ್ಷ ಅವ್ರಿಗೆ. ಒಂದು ವರ್ಷದಲ್ಲಿ ಅವರು ಸರಿ ಇದ್ದಾರಾ ಇಲ್ವಾ, ಶಕ್ತಿ ಇದೆಯಾ, ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಅಳೆಯೋಕ್ಕಾಗಲ್ಲ. ಸೊ ವಿಜಯೇಂದ್ರಗೆ ಟೈಮ್ ಕೊಟ್ಟಂಗೂ ಆಗುತ್ತೆ, ಯತ್ನಾಳ್ ದೂರ ಇಟ್ಟಂಗೂ ಆಗುತ್ತೆ. ನೀವೇ ನಿರ್ಧಾರ ಮಾಡ್ಕೊಳ್ಳಿ, ಎಲೆಕ್ಷನ್ ಬಂದಾಗ ಏನು ಪ್ರಾಬ್ಲಮ್ ಇಲ್ಲ.
ಅಲ್ಲಿ ತನಕ ಅವರು ಕೇಂದ್ರ ಸಮಿತಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳಿ, ಅವ್ರಿಗೂ ಒಂದು ಗೌರವ ಸಿಕ್ಕಂಗಾಗತ್ತೆ, ಸಮುದಾಯಕ್ಕೆ ತಪ್ಪು ಸಂದೇಶನೂ ಹೋಗಲ್ಲ. ಅವರನ್ನು ಉಚ್ಚಾಟಿಸಿಬಿಟ್ರೆ, ಅಮಾನತು ಮಾಡಿಬಿಟ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯ ಡಿಸ್ಟರ್ಬ್ ಆಗಬಹುದು. ಅವರು ಸಿಡಿದೆದ್ದು ಬೇರೆ ಏನಾದರೂ ಲೆಕ್ಕಾಚಾರ ಹಾಕಿದ್ರು ಅದು ಕಷ್ಟ. ಹಾಗಾಗಿ ಕೇಂದ್ರ ಸಮಿತಿಯಲ್ಲಿ ಸ್ಥಾನ ಕೊಡಿ ಯತ್ನಾಳ್ ಅವ್ರಿಗೆ. ಈ ಕಡೆ ಅವರ ಟೀಮಲ್ಲಿರುವಂಥ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಅವರು, ಜಾರಕಿಹೊಳಿ, ಇದರಲ್ಲಿ ಪ್ರಮುಖರಿಗೆ ಕೋರ್ ಕಮಿಟಿ ಈ ಪೈಕಿ ಅಂದರೆ ಏನೇ ತೀರ್ಮಾನ ತಗೊಂಡ್ರು ನಿರ್ಧಾರ ಮಾಡುವಂಥ ಜಾಗದಲ್ಲಿರ್ತಾರಲ್ಲ, ಕೋರ್ ಕಮಿಟಿಯಲ್ಲಿ ಸ್ಥಾನಮಾನವನ್ನು ಕೊಡೋದು. ಇನ್ನಿತರರಿಗೆ ಪದಾಧಿಕಾರಿಗಳು ಮಗದೊಂದು ಎಲ್ಲ ಈಗ ಚೇಂಜ್ ಮಾಡೋದಕ್ಕೆ ಹೊರಟಿರೋದು. ಕೋರ್ ಕಮಿಟಿಯಲ್ಲಿ ಆ್ಯಡ್ ಮಾಡ್ತಿದ್ದಾರೆ, ಪ್ಲಸ್ ಮಾಡ್ತಿದ್ದಾರೆ ಸದಸ್ಯರನ್ನು, ಇರೋ ಸಂಖ್ಯೆಯನ್ನು ಹೆಚ್ಚಿಸಲಾಗ್ತಿದೆ. ಸೊ ಕೋರ್ ಕಮಿಟಿಯಲ್ಲಿ ಪ್ರಮುಖರಿಗೆ ಸ್ಥಾನಮಾನ ಕೊಟ್ಟು ಇತರರಿಗೆ ಪದಾಧಿಕಾರಿ ಅದು ಇದು ಆಯ್ಕೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಯತ್ನಾಳ್ ಬಣಕ್ಕೂ ಇಲ್ಲಿ ಅವಕಾಶ ಕೊಡೋದು. ಅವರು ಕೂಡ ಪಕ್ಷನಿಷ್ಠರಿದ್ದಾರೆ, ಪಕ್ಷಕ್ಕೆ ದುಡಿದವರಿದ್ದಾರೆ, ಅವ್ರಿಗೂ ಒಂದು ಮನ್ನಣೆ ಬೇಕಲ್ಲ ಅನ್ನೋ ರೀತಿಯಲ್ಲಿ ಅವಕಾಶವನ್ನು ಸೃಷ್ಟಿಸ್ಕೊಡೋದು. ಇದನ್ನು ಹೈಕಮಾಂಡ್ ಕೂಡ ಯತ್ನಾಳ್ ವಿಚಾರದಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ವಿಜಯೇಂದ್ರ ಅವ್ರಿಗೂ ಹೇಳಿ ಕಳಿಸಿದೆ ಅಂತ ಗೊತ್ತಾಗ್ತಿರೋದು. ಏನಂತ, ನಿಮ್ಮ ಕುರ್ಚಿ ಗಟ್ಟಿಯಾಗಿರುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ, ಆದರೆ ಪದಾಧಿಕಾರಿಗಳು, ಕೋರ್ ಕಮಿಟಿ ಇನ್ನಿತರ ವಿಚಾರಗಳಲ್ಲಿ ಬದಲಾವಣೆ ಶತಸಿದ್ಧ, ಅದಕ್ಕೆ ತಯಾರಿ ಮಾಡಿಕೊಳ್ಳಿ, ನೀವು ತಯಾರಾಗಿರಿ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಕಳಿಸಿದೆ ಹೈಕಮಾಂಡ್. ಸೊ ಅಲ್ಲೆಲ್ಲ ಬದಲಾವಣೆ ಮಾಡಿ ಸಂಘಟನಾ ಕಾರ್ಯದರ್ಶಿಯನ್ನು, ಅದೊಂದು ಪ್ರಮುಖ ಹುದ್ದೆ, ಅಲ್ಲಿ ಒಬ್ಬರನ್ನ RSS ಪ್ರಮುಖರನ್ನು ತಂದು ಕೂರಿಸಿ ವಿಜಯೇಂದ್ರ ಸಂಪೂರ್ಣ ಏಕಪಕ್ಷೀಯ ನಿರ್ಧಾರ ಅನ್ನೋ ಥರ ಆಗದಂತೆ ಬ್ಯಾಲೆನ್ಸ್ ಮಾಡಿಕೊಂಡು ಯತ್ನಾಳ್ ಅವರನ್ನು ಕರ್ನಾಟಕದ ರಾಜಕಾರಣದಿಂದ ದೂರ ಇಟ್ಟು ಡೆಲ್ಲಿ ಕಡೆ ಕಳಿಸಿ ಇಷ್ಟು ವ್ಯವಸ್ಥೆ ಮಾಡಿಬಿಟ್ರೆ ಸದ್ಯಕ್ಕಂತೂ ಸಮಸ್ಯೆ ಬರಲ್ಲ. ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡೋಣ, ಇಂಥ ಆ್ಯಕ್ಷನ್ ತಗೊಳ್ಬೇಡಿ ಅಂತ ಹೈಕಮಾಂಡ್ ನಾಯಕರ ಮನವೊಲಿಸೋ ಪ್ರಯತ್ನ ಮಾಡ್ತಿದ್ದಾರಂತೆ. ಮೊದಲೇ ಗೊಂದಲದಲ್ಲಿದೆ ಹೈಕಮಾಂಡ್, ಆದರೂ ಇದನ್ನು ಇನ್ನು ಸಹಿಸೋಕ್ಕಾಗಲ್ಲ ಅಂತ ಯತ್ನಾಳ್ ಮೇಲೆ ಆ್ಯಕ್ಷನ್ಗೆ ಮುಂದಾಗಿತ್ತು ಅನ್ನೋದು ವಿಚಾರ. ಯಾಕಂದರೆ ಯತ್ನಾಳ್ ತಲೆದಂಡ ಫಿಕ್ಸ್ ಅನ್ನೋ ಸಂದೇಶ ವಿಜಯೇಂದ್ರ ಬಣಕ್ಕೆ ಸಿಕ್ಕ ಮೇಲೇ ಡೆಲ್ಲಿಯಿಂದ ಅವರು ಆತ್ಮವಿಶ್ವಾಸದಲ್ಲಿ ರಾಜ್ಯಕ್ಕೂ ವಾಪಸ್ ಬಂದಿದ್ದು. ಆದರೆ ಈಗ RSS ಈ ಪ್ರಯತ್ನ ಫಲ ಕೊಡಲಿದೆಯಾ? ಕೇಂದ್ರ ಸಮಿತಿಯಲ್ಲಿ ಯತ್ನಾಳ್ ಅವ್ರಿಗೆ ಸ್ಥಾನಮಾನ ಸಿಗುತ್ತಾ? ಈ ಹಿಂದೆಯೇ ಆಫರ್ ಇತ್ತು, ಯತ್ನಾಳ್ ಅವ್ರಿಗೆ ಇರಲಿಲ್ಲ ಅಂತ ಅಲ್ಲ. ಯಾವುದಾದ್ರೂ ಒಂದು ಸ್ಥಾನಮಾನ ಕೊಡ್ತೀವಿ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ, ನಂಗೆ ಹಿಂದಿ ಬರಲ್ಲ, ವಿಜಯೇಂದ್ರನೇ ಹೋಗಲಿ, ನಾನು ಇಲ್ಲಿರ್ತೀನಿ ಅಂತಾರೆ ಅವರು. ಹಿಂದೆನೇ ಆಫರ್ಗಳನ್ನು ಕೊಟ್ಟಿದ್ದಾಗಿದೆ. ಆದರೆ ಈಗ ಕುತ್ತಿಗೆಗೆ ಬಂದಿರೋದ್ರಿಂದ ಯತ್ನಾಳ್ ಅವ್ರ ಕಥೆ ಹೇಗಾಗ್ಬಿಡ್ತು ಅಂದರೆ ಹೆಜ್ಜೆ ಹಿಂದಿಡೋಕ್ಕಾಗದಷ್ಟು ಮುಂದೆ ಹೋಗ್ಬಿಟ್ರು ಅವರು. ಸೊ ಪ್ರತಿಷ್ಠೆಯ ವಿಚಾರ, ಸಾಮರ್ಥ್ಯದ ವಿಚಾರ, ಸೊ ಬಿಟ್ಟುಕೊಡಲ್ಲ, ನಾನು ಏನು ಮಾಡಿದ್ರೂ ಬಗ್ಗಲ್ಲ ಅಂತ ಮುಂದೆ ಹೋಗ್ತಾನೇ ಉಳ್ಕೊಂಡ್ರು. ಈಗ ಕುತ್ತಿಗೆ ತೆಗೆಯೋ ತನಕ ಬಂದಿದೆ. ಹಾಗಾಗಿ RSS ಕೂಡ ಎಚ್ಚರಿಸಿದ್ದು, ಇದೊಂದು ಚಾನ್ಸ್, ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ಅವಕಾಶ ಸೃಷ್ಟಿಸೋದಕ್ಕೆ ಹೊರಟಿದೆ. ಯತ್ನಾಳ್ ಈಗ ಸೈಲೆಂಟ್ ಆಗಿ ಅದನ್ನು ಒಪ್ಪಿಕೊಳ್ಳಲೇಬೇಕಾದ ಅನಿವಾರ್ಯತೆಗೆ ಬಿದ್ದಿದ್ದಾರೆ. ಪಕ್ಷ ಬಿಟ್ಟು ಹೋಗಿ ಪಕ್ಷ ಕಟ್ಟೋ ಆಪ್ಷನ್ ಖಂಡಿತ ಅವ್ರ ಮುಂದೆ ಇದ್ದೇ ಇದೆ. ಅಂತಹ ರಿಸ್ಕ್ ತಗೊಳ್ಳಲ್ಲ, ಪಕ್ಷದಲ್ಲಿ ಇರ್ತೀನಿ ಅನ್ನೋದಾದರೆ ಇದು ಒಂದು ಆಪ್ಷನ್ ಉಳ್ಕೊಂಡಿದೆ. ಹಾಗಾಗಿ ಈಗ ಹೈಕಮಾಂಡ್ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ತಕ್ಷಣಕ್ಕೆ ಈ ವಾರವೇ ಕಳಿಸ್ಕೊಟ್ಟಿಲ್ಲ ಅಂದರೆ ಬಹುತೇಕ RSSನ ಈ ಡಿಮ್ಯಾಂಡ್ಗೆ ಮುದ್ರೆ ಒತ್ತಿದೆ ಅಂತ ಅರ್ಥ ಮಾಡ್ಕೊಳ್ಬಹುದೇನೋ. ಸೊ ಮಾರ್ಚ್ ಮಧ್ಯ ಅಥವಾ ಅಂತ್ಯದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆಯಾಗುತ್ತೆ. ಅದೇ ಸಮಯದಲ್ಲಿ ವಿಜಯೇಂದ್ರ ಹೆಸರು ಮರು ಆಯ್ಕೆಯಾಗಿ ಘೋಷಣೆಯಾಗಲಿದೆ ಅನ್ನೋದು ಈಗ ಸಿಗ್ತಾ ಇರುವಂಥ ಅಪ್ಡೇಟ್. ಆ ಟೈಮಲ್ಲಿಯೇ ಅತೃಪ್ತರ ಬಣಕ್ಕೂ ಕೂಡ ಸ್ಥಾನಮಾನವನ್ನು ಖಚಿತಪಡಿಸಿ ಕೋರ್ ಕಮಿಟಿಯಲ್ಲಿ ಅವರನ್ನು ಕೂರಿಸುವಂಥ ಪ್ಲ್ಯಾನ್. ಯತ್ನಾಳ್ ಕೇಂದ್ರ ಸಮಿತಿಯಲ್ಲಿ ಸ್ಥಾನಮಾನಕ್ಕೆ ಒಪ್ಪಿಕೊಂಡು ಎಲ್ಲವನ್ನ ಸರಿ ಮಾಡಲಿದ್ದಾರಾ ಹೈಕಮಾಂಡ್? ಇಂಥದ್ದೊಂದು ಆಯ್ಕೆಯನ್ನು ಕೊಡುತ್ತಾ? ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.